ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಮಿಸ್ ಮಾಡದೆ ನೀಟಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಬಿಗಿನರ್ಸ್ಗಳು ಕೂಡ ತುಂಬ ಈಸಿಯಾಗಿ ಮಾಡ್ಬೋದಂತ ಒಂದು ಫ್ಲವರ್ ಆ್ಯಂಡ್ ಲೀಫ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಬಾರ್ಡರ್ಗಳಿಗೂ ಹಾಕೋಬೋದು, ಮತ್ತು ಬ್ಲೌಸ್ಗೆ ಹಾಕೋಬೋದು, ಸ್ಲೀವ್ಗೆ ಹಾಕೋಬೋದು. ನೀವು ಎಲ್ಲಿಗಾದ್ರೂ ಒಂದು ಡಿಸೈನ್ನ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ ಯಾವ ರೀತಿ ಮಾಡ್ತೀನಿ ನೋಡ್ಕೊಳ್ಳಿ. ಹಾಗೆಯೇ ನೀವು ಬಿಗಿನರ್ಸ್ಗಳಾಗಿದ್ದರೆ ನೋಡಿ, ಇಲ್ಲಿ ನಾನು ಪೆನ್ಸಿಲಲ್ಲಿ ಹಾಗೆಯೇ ಒಂದು ಫ್ಲವರ್ ಮತ್ತು ಲೀಫನ್ನು ಮಾಡ್ಕೊಂಡಿದ್ದೀನಿ. ಇಲ್ಲೇನು ಮಾಡ್ಕೊಂಡಿಲ್ಲ, ಹಾಗೆ ಸುಮ್ಮನೆ ಇಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಬಿಗಿನರ್ಸ್ಗಳು ಈ ರೀತಿ ಮೊದಲೇ ಸುಮ್ಮನೆ ಇದು ಹಾಗೆ ಕೈಯಲ್ಲೇ ಬಿಟ್ಕೊಂಡಿರುವಂಥದ್ದು. ಒಂದೂವರೆ ಇಂಚಿಗೆ ನಾನು ಇಲ್ಲಿ ಫ್ಲವರನ್ನು ಹಾಕೊಂಡಿದ್ದೀನಿ. ನೀವು ಬೇಕು ಅಂದರೆ 2 ಇಂಚಿಗೂ ಸಹ ಫ್ಲವರನ್ನು ಹಾಕೊಳ್ಳಿ. ಈ ರೀತಿ ಒಂದೊಂದು ಏನು ಇರುತ್ತೆ ಟೇಪು, ಅದರಲ್ಲಿ ಒಂದೊಂದು ಚುಕ್ಕಿನ ಇಟ್ಕೊಳ್ಳಿ. ಆ ಚುಕ್ಕಿಗೆ ಫ್ಲವರನ್ನು ಬರ್ಕೊಳ್ಳಿ. ಮತ್ತು ಉಳಿದಿದ್ದ ಜಾಗದಲ್ಲಿ ಈ ರೀತಿ ಬಳ್ಳಿ ಥರ ಮಾಡಿಕೊಂಡು ಅದಕ್ಕೆ ಲೀಫ್ ಮತ್ತು ನೀವು ಏನು ಡಿಸೈನ್ನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಿ ಅದನ್ನು ಡ್ರಾ ಮಾಡ್ಕೊಳ್ಳಿ. ಅದನ್ನು ಡ್ರಾ ಮಾಡ್ಕೊಂಡು ಆದಮೇಲೆ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಸ್ಟಿಚ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್, ನೀವು ಫಾಸ್ಟ್ ಮತ್ತು ಸ್ಲೋ ಎರಡೂ ಇರುತ್ತೆ ಅಲ್ವಾ, ಅದನ್ನು ಆದಷ್ಟು ನಿಧಾನವಾಗಿ ಮಾಡಿ. ನಿಧಾನವಾಗಿ ಕಲಿಯೋರು, ಈಗ ತಾನೇ ಕಲಿತಿದ್ದೀರಿ ಅಲ್ವಾ, ಕಲಿಯೋರು ನಿಧಾನವಾಗಿ ಮಾಡೋದ್ರಿಂದನೇ ಫಿನಿಶಿಂಗ್ ಚೆನ್ನಾಗಿ ಬರೋದು. ನೀವು ನನ್ನ ವಿಡಿಯೋನ ನೋಡಿಬಿಟ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ಅಂತ ನೀವೂ ಫಾಸ್ಟಾಗಿ ಮಾಡೋಕ್ಕೋದ್ರೆ ನಿಜವಾಗ್ಲೂ ನಿಮಗೆ ಥ್ರೆಡ್ ಕಟ್ ಆಗೋದಾಗಿರ್ಬೋದು, ಫಿನಿಶಿಂಗ್ ಬರದೇ ಇರೋದಾಗಿರ್ಬೋದು, ಈ ರೀತಿ ಆಗುತ್ತೆ. ನೀವು ಈಗ ತಾನೇ ಕಲಿತಿರೋದ್ರಿಂದ ಆದಷ್ಟು ನಿಧಾನವಾಗಿ ಹಾಕಿ, ನಿಧಾನವಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಫ್ಲವರ್ಗೆ ರೆಡ್ಡನ್ನು ಹಾಕೊಳ್ತಾ ಇದ್ದೀನಿ. ಹಾಗಾಗಿ ಫಸ್ಟು ಫ್ಲವರನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ, ಆಮೇಲೆ ಲೀಫ್ ಮತ್ತು ಬಳ್ಳಿನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸ್ಕಿಪ್ ಮಾಡಿದೆ, ಹಾಗೆ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡ್ಕೋಬೇಕು ನೀವು ಸ್ಟಿಚಿಂಗು ಹೇಗೆ ಬರ್ತಾ ಇದೆ, ಲೂಸ್ ಇದೆಯೋ ಟೈಟ್ ಇದೆಯೋ ಅದನ್ನು ನೋಡಿಕೊಂಡು ಟೆನ್ಷನಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೂರ್ತಿ ಫ್ಲವರ್ನ ಹಾಕೋಬೇಕು. ಇದಕ್ಕೆ ಲೀಫ್ ಡಿಸೈನ್ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಹೇಳಿದ್ದೀನಿ ಮಿಷಿನ್ ಸ್ವಲ್ಪ ಪ್ರಾಬ್ಲಮಲ್ಲಿದೆ ಅಂತ. ಅದು ಅವತ್ತು ಮಳೆ ಬಂದಾಗ ನಾವು ಹೊರಗಡೆ ಹೋಗಿದ್ವಿ, ಮೇಲೆ ವಿಂಡೋಯಿಂದ ನೀರು ತೊಗೊಬಿಟ್ಟಿದೆ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆಗಲಿಂದ ಸ್ವಲ್ಪ ಫಿನಿಶಿಂಗ್ ಬರ್ತಾ ಇಲ್ಲ. ಒಂದು ಸಲ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಸ್ಟ್ರಕ್ ಹಿಡ್ದಂಗೆ ಆಗ್ತಾ ಇರುತ್ತೆ ಹಿಂಗೆ ಮೂವ್ ಮಾಡುವಾಗ. ಏನೇನೋ ಆಗ್ತಾಯಿದೆ ಫ್ರೆಂಡ್ಸ್, ನನಗೂ ಗೊತ್ತಿಲ್ಲ, ಫಿನಿಶಿಂಗ್ ಬರ್ತಾ ಇಲ್ಲ. ಆದರೆ ನಿಮಗೆ ಹೇಳ್ಕೊಡ್ಬೇಕು ಅನ್ನೋ ಮನಸ್ಸಿದೆಯಲ್ಲ ನನಗೆ, ಹಾಗಾಗಿ ಕ್ಲಾಸ್ಗಳನ್ನ ಮಿಸ್ ಮಾಡೋದು ಬೇಡ ಅಂತ ಮಾಡ್ತಾಯಿದ್ದೀನಿ. ನೋಡಿಕೊಂಡು ನಾನೀಗ ರೆಡ್ಡು ಫ್ಲವರ್ ಹಾಕ್ಕೊಂಡಿರೋದ್ರಿಂದ ಇಲ್ಲೊಂದು ಅದೇ ಥ್ರೆಡ್ಡಲ್ಲಿ ಇಲ್ಲೂ ಒಂದು ಹಾಕೊಬಿಡ್ತೀನಿ, ಯಾಕೆಂದರೆ ನಿಮಗೆ ಫೈನಲ್ಲು ತೋರಿಸೋದಕ್ಕೆ ಸರಿ ಆಗುತ್ತೆ ಅಂತ ಅಷ್ಟೇ. ನೀವು ಇದನ್ನು ಬಳಸ್ಕೊಂಡು ಸ್ಲೀವ್ಗೆ ಹಾಕ್ಕೊಳ್ತೀವಿ ಅಂದಾಗ ಅದೇ ಥರ ಹಾಕ್ಕೊಳ್ತೀನಿ ಅನ್ನೋದಾದರೆ ನೋಡಿ, ಈ ರೀತಿ ಸ್ಲೀವ್ಗಳನ್ನು ಸಹ ಅದನ್ನೇ ಮಾಡ್ಕೋಬೋದು, ಬೇರೆ ರೀತಿಯೂ ಹಾಕ್ಕೋಬೋದು. ಆದರೆ ಸ್ವಲ್ಪ ಅದಕ್ಕೆ ಹೋಲಾಗಿದ್ದರೆ ನೆಕ್ಕಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಥ್ರೆಡ್ ಹಾಕ್ಕೊಂಡಿರೋದ್ರಿಂದ ನಿಮಗೆ ಈಗಲೇ ತೋರಿಸೋದಕ್ಕೆ ಅಂತ ಈಗಲೇ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಈಗ ಗ್ರೀನ್ ಕಲರ್ ಎಲ್ಲ ಹಾಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಗೋಲ್ಡಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊಳ್ತೀನಿ, ನೋಡ್ಕೊಳ್ಳಿ. ಫ್ರೆಂಡ್ಸ್, ಕ್ಯಾಮ್ರಾಗಿಂತ ರಿಯಲಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕ್ಯಾಮ್ರಾದಲ್ಲಿ ಕಲರ್ ಸ್ವಲ್ಪ ಅಷ್ಟು ನೀಟಾಗಿ ಬರ್ತಾ ಇಲ್ಲ, ಆದರೆ ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಈ ಕ್ಯಾಮ್ರಾ ವಿಡಿಯೋಗಿಂತ ನಿಜ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ರಿಯಲಿ ಇಲ್ಲಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕಲರ್ ವೇರಿಯೇಷನ್ ಬರ್ತಾ ಇದೆ.
ವಿಡಿಯೋದಲ್ಲಿ ಈ ರೀತಿ ನೋಡಿ ಸ್ಲೀವ್ಗಳಿಗೆ ನೀವು ಏನು ಮಾಡ್ತೀರಾ, ನೆಕ್ಕಿಗೆ ಏನು ಡಿಸೈನ್ ಮಾಡ್ತೀರಾ ಅದೇ ರೀತಿ ಸ್ಲೀವ್ಗೂ ಅದ್ರ ರಿಲೇಟೆಡಲ್ಲೇ ನೀವು ಸ್ಲೀವ್ಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಟ್ರೈ ಮಾಡಿ. ಅದೇ ರೀತಿ ನೆಕ್ಕಿಗೆ ಯಾವ ರೀತಿ ಮಾಡ್ತೀರಿ ಅದೇ ಥರದ್ರಲ್ಲಿ ನೀವು ಅಂದರೆ ಅದೇ ರಿಲೇಟಿವಲ್ಲಿ ನೀವು ಸ್ಲೀವ್ಗೂ ಸಹ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಗ್ಯಾಪ್ ಹಿಡ್ದಾಗೆ ಎಷ್ಟು ನೀಟಾಗಿ ಕವರ್ನ ಮಾಡ್ತೀರಿ ಅಂದರೆ ಫಿಲ್ನ ಮಾಡ್ತೀರಿ. ಇದೇ ಥರ ಮಾಡಬೇಕು ಅನ್ನೋದು ಏನಿಲ್ಲ ಫ್ರೆಂಡ್ಸ್. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಫಿಲ್ ಮಾಡಿಕೊಂಡ್ರೆ ಅದನ್ನು ಒಂದು ಡಿಸೈನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀವು ಕಲಿತಾ ಇರೋದ್ರಿಂದ ಆದಷ್ಟು ನಿಮಗೆ ಏನು ಇಷ್ಟ ಬರುತ್ತೆ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ನೋಡಿ. ಈ ಡಿಸೈನ್ ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿದೆ. ನೀವು ಸಹ ಪ್ರಾಕ್ಟೀಸ್ ಮಾಡಿ ನೋಡಿ, ಮಿಸ್ ಮಾಡಬೇಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಹಾಗೆ ನೆಕ್ಕಿಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮಗೋಸ್ಕರ ನಾನು ನಿಮ್ಮ ಥರನೇ ಹಬ್ಬ ನಾನು ಮಾಡಬೇಕು, ಆದ್ರೂ ಕ್ಲಾಸ್ ಮಿಸ್ ಮಾಡಬಾರ್ದು ಅಂತ ನಿಮಗೋಸ್ಕರ ಟೈಮ್ ಕೊಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನಾದರೂ ಲೈಕ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಳ್ಳೊಳ್ಳೆ ಕಮೆಂಟನ್ನು ಮಾಡಿ ಮರಿಬೇಡಿ. ಎಲ್ಲರೂ ಚೆನ್ನಾಗಿ ಹಬ್ಬನ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟು ಒಂದು ಹೊಸ ಡಿಸೈನ್ ಹೊಸ ವಿಡಿಯೋದ ಮೂಲಕ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.